ಸರ್ ನೋಡಿ, ಇಲ್ಲೂ ಮನೆ ಇದೆ, ಇಲ್ಲೂ ಮನೆ ಇದೆ, ಇಲ್ಲೂ ಮನೆ ಇದೆ, ಎಲ್ಲ ಮನೆಗಳ ಮಧ್ಯದಲ್ಲೇ ಇರುವಂಥ ಲೇಔಟ್ ಇದು. ಈ ಲೇಔಟಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂದರೆ 100 ಸೈಟಲ್ಲಿ ಕೇವಲ 25 ಮಾತ್ರ ಅವೈಲಬಿಲಿಟಿ ಇದೆ. ನೀವ್ಯಾಕೆ ಮಿಸ್ ಮಾಡ್ಕೊಳ್ತೀರಾ? ನೀವು ಬೇಗ ಬನ್ನಿ. ಬಸ್ ಸ್ಟಾಪಿಂದ ಕೇವಲ 1 ಕಿಲೋಮೀಟರ್ದಲ್ಲೇ ಇರೋಂಥ ಲೇಔಟ್ ಇದು. ನಿಮಗೆ ಡೈರೆಕ್ಟ್ ಓನರ್ ಕಡೆಯಿಂದ ಸಿಗ್ತಾ ಇರೋಂಥ ಪ್ರಾಪರ್ಟಿ ಇದು. ಕಮ್ಯುನಿಟೀಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ವಿ. APMC ಜಸ್ಟ್ 4 ಕಿಲೋಮೀಟರ್ಸ್ ದೂರದಲ್ಲೇ ನಿಮಗೆ ಹೊಸ APMCನೂ ಇದೆ. APMCಯಿಂದ ಜಸ್ಟ್ ಒಂದು ಸ್ವಲ್ಪ ಮುಂದಕ್ಕೆ ಬಂದು ಲೆಫ್ಟ್ ತೊಗೊಂಡ್ರೆ ಬ್ಯಾಂಗ್ಳೂರ್ ನಾರ್ತ್ ಲೊಕೇಟ್ ಆಗಿರೋಂಥ ಪ್ರಾಜೆಕ್ಟ್ ಇದು. ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ, ಈ ಖಾತಾ ಪ್ರಾಪರ್ಟಿ ಸರ್. ನಿಮಗೆ ಎಲ್ಲ ಡಾಕ್ಯುಮೆಂಟೇಷನು ಪರ್ಫೆಕ್ಟ್ ಆಗಿದೆ. ನೀವು ತಿಂಗಳ ನಿಮ್ಗೆ ಒಂದು 10,000 ಕೇವಲ ನಿಮ್ಗೆ 10,000 ಕಟ್ಕೊಂಡು ಹೋದರೆ ನಿಮ್ಗೆ ಒಂದು ಸೈಟ್ ನಿಮ್ದು ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಈಗ ಬೆಂಗಳೂರಲ್ಲಿ ಹೊಸ APMC ಆಗ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರಬಹುದು. ಈ ಒಂದು ಹೊಸ APMC ನಿಯರ್ ಬೈನೇ ನಿಮಗೂ ಸಹ ಪ್ರೀಮಿಯಂ ಆಗಿರುವಂಥ ಒಂದು ಲೇಔಟ್ ಅನ್ನು ರೆಡಿ ಮಾಡಿದ್ದಾರೆ. ತುಳಸಿ ಪ್ರಾಪರ್ಟೀಸ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಈ ಒಂದು ಕಂಪ್ನಿಯಲ್ಲಿ ತುಂಬಾ ಲೇಔಟ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಲೇಔಟ್ ಅಲ್ಲಿ ಯಾವ ತರ ಬೆನಿಫಿಟ್ ನಿಮ್ಗೆಲ್ಲರಿಗೂ ಸಿಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೂ ಇಲ್ಲಿನ ಸರ್ನು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಸರ್, ಈ ಒಂದು ಹೊಸ ಲೇಔಟ್ ಏನಿದೆ ಇದ್ರ ಬಗ್ಗೆ ಹೇಳಿ ಸರ್, ಸ್ವಲ್ಪ ಡೀಟೇಲ್ ಆಗಿ ಯಾವ ತರ ಎಲ್ಲ ಇದೆ. ಇದು ಇವು ಹೊಸದಾಗಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ವಿ. ಸೊ ನಿಮ್ಗೆ ಇದು ಆಲ್ರೆಡಿ ಅಂದ್ರೆ ಒಂದು ಫೇಸ್ 1 ಅಲ್ಲಿ ಡೆವಲಪ್ ಆಗಿರೋ ಲೇಔಟ್ ಇದು. ಸೊ ಇಲ್ಲೊಂದು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 90 ಸೈಟ್ಸ್ ಅವೈಲಬಲ್ ಇತ್ತು. ಅದರಲ್ಲಿ ನಿಮಗೆ ಇವಾಗ ಓನ್ಲಿ 25 ಮಾತ್ರ ಅವೈಲಬಲ್ ಸಿಗ್ತದೆ. 25 ಅಷ್ಟೇ ಇದೆ. ಎಲ್ಲನೂ ರಿಜಿಸ್ಟರ್ ಆಗೋಗಿದೆ. ಗೆಳೆಯರು ನೋಡಿ, ಎಲ್ಲವೂ ಸಹ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ. ಯಾಕಂದ್ರೆ ಈ ಒಂದು ಪ್ಲೇಸ್ ವೈಸ್ ಫ್ಯೂಚರ್ ಅಲ್ಲಿ ತುಂಬಾ ಡಿಮಾಂಡ್ ಬರುತ್ತೆ. ಅದಕ್ಕಾಗಿ ನಿಮ್ಗೆ ಒಂದು ಬೆಸ್ಟ್ ಆಗಿರುವಂತ ಲೊಕೇಶನ್ ಅಲ್ಲಿ ನಾವು ತೋರಿಸ್ತಾ ಇದ್ದೇವೆ. ಸರ್, ನಿಮ್ ಕಂಪ್ನಿ ಬಗ್ಗೆ ಹೇಳಿ ಸರ್. ಒಮ್ಮೆ ಎಷ್ಟು ವರ್ಷದಿಂದ ಯಾವ ತರ ಎಲ್ಲ ನೀವು ರನ್ ಮಾಡ್ತಾ ಇದ್ದೀರಾ? ನಮ್ದು 5 years ಇಂದ ಇದೆ ಸರ್ ತುಳಸಿ ಪ್ರಾಪರ್ಟಿ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 6 to 7 ಪ್ರಾಜೆಕ್ಟ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಇದು 8ನೇ ಪ್ರಾಜೆಕ್ಟ್. ಸೊ ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್. ಇದು ನಿಮ್ಗೆ ಇದು ಫೇಸ್ 1 ಮುಗಿದಂಗೆ ಜಸ್ಟ್ ಫೇಸ್ 2 ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ, ಇದು ಫೇಸ್ 1 ಆಗಿರುತ್ತೆ. ನೆಕ್ಸ್ಟ್ ಇದು ಓನ್ಲಿ 25 ಅಷ್ಟೇ ಇದೆ. ಆದ ತಕ್ಷಣ ಫೇಸ್ 2 ರೆಡಿ ಆಗುತ್ತೆ. ಹೌದು. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರುತ್ತೆ ಅಂತ. ಇದು ಹುಸ್ಕೂರು ಊರು ಒಳಗಡೆನೆ ಇರೋಂಥ ಪ್ರಾಜೆಕ್ಟ್ ಇದು. ಸೊ ನಿಮ್ಗೆ ಜಸ್ಟ್ APMC ಇಂದ 4 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ಹೊಸ APMC ಇಂದ ಮಾಕ್ಲಿನಿಂದ ಆದ್ರೆ ನಿಮ್ಗೆ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ಹೆಸರುಘಟ್ಟಿಂದ ಒಂದು 7 ಕಿಲೋಮೀಟರ್ಸ್, ನೆಲಮಂಗಲಿಂದ ಒಂದು 4 ಕಿಲೋಮೀಟರ್ಸ್. ಓಕೆ, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಸರ್, ಈಗ ಒಂದೊಂದಾಗಿ ಕಮ್ಯುನಿಟಿ ವೈಸ್ ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀರಾ ಸರ್? ಸಿಂಗಲ್ ನೋಡೋದಾದ್ರೆ ಎಷ್ಟು ಎಕರಲ್ಲಿ ಈ ಒಂದು ಲೇಔಟ್ ಅನ್ನ ಮಾಡಿದ್ದೀರಾ ಸರ್? ಇದು ಬಂದ್ಬಿಟ್ಟು ಆಲ್ರೆಡಿ ಡೆವಲಪ್ ಆಗಿರೋದು ಬಂದ್ಬಿಟ್ಟು ನಿಮ್ಗೆ 4.5 acre ಅಲ್ಲಿ ಮಾಡಿದ್ವಿ. ಸೊ ಇವಾಗ ಎಕ್ಸ್ಟೆಂಡ್ ಆಗ್ತಾ ಇರೋದು ಇನ್ನೊಂದು 4 acres ಅಲ್ಲಿ. ವಾವ್, ಸೂಪರ್ ಸರ್. ಇದು ಆದ ತಕ್ಷಣ ಅದನ್ನು ಎಕ್ಸ್ಟೆಂಡ್ ಆಗ್ತದೆ 4 acres ಅಲ್ಲಿ. ಇವಾಗ ಸೈಮಲ್ಟೇನಿಯಸ್ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿನೂ. ಸೊ ಡ್ರೈನೇಜ್ ಎಲ್ಲ ತೆಗೆದಿದ್ವಿ, ರೋಡ್ ಮಾಡಿದ್ವಿ. ಇನ್ ಮಾರ್ಕೇಶನ್ಸ್ ಮತ್ತೆ ಪ್ಲಸ್ ಸೈಟ್ ಅಲೋಕೇಶನ್ಸ್ ಮಾಡಬೇಕು ಇವಾಗ. ಎಸ್ ಸರ್, ಈಗ ಟೋಟಲ್ ಇಲ್ಲಿ ನಿಯರ್ 100 ಸೈಟ್ಸ್ ಇದಾವೆ ಅಂತ ಹೇಳಿದ್ರಿ. ಸೊ ಅದರಲ್ಲಿ 25 ಅಷ್ಟೇ ಅವೈಲೇಬಲ್ ಇದೆಯಾ ಸರ್? ಹೌದು ಸರ್, ಹೌದು. ಓನ್ಲಿ 25 ಅಷ್ಟೇ ಸಿಗುತ್ತೆ. ಏನೆಲ್ಲ ಡೈಮೆನ್ಷನ್ ಅಲ್ಲಿ ಇದೆ ಸರ್? ಸರ್, ಎಲ್ಲ ಡೈಮೆನ್ಷನ್ ಅಲ್ಲಿ ಸಿಗುತ್ತೆ ನಿಮಗೆ. 20-30 ಇಂದ ಹಿಡಿದು ನಿಮಗೆ ಟೋಟಲ್ ಮೆಜರ್ಮೆಂಟ್ 3,000 ತನಕನೂ ಅವೈಲಬಿಲಿಟಿ ಇದೆ. ಕಮ್ಯುನಿಟೀಸ್ ವೈಸ್ ಏನು ಕೊಡ್ತಾ ಇದ್ದೀರಾ ಸರ್? ಸರ್, ಇವು ಬೇಸಿಕಲಿ ನಮ್ಮ ಪ್ರಾಜೆಕ್ಟ್ಸ್ ಎಲ್ಲರೂ ನೋಡಿರ್ಬೋದು. ಅಮ್ಯುನಿಟೀಸ್ ಏನಿರ್ತವೆ ಅಂತ ಬೇಸಿಕ್ ಅಮ್ಯುನಿಟೀಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದ್ವಿ. ನೀವು ನೋಡ್ಬೋದು, ಇದು ಆಲ್ರೆಡಿ 30 feet ರೋಡ್, ಥರ್ಡ್ ರೋಡ್ ಕೊಟ್ಟಿದ್ದೀವಿ. ಓಕೆ, ವಿತ್ ಟ್ರೀ ಗಾರ್ಡ್ಸ್, ಅಂದರೆ ಗಿಡಗಳಿಗೆ ಎಲ್ಲನೂ ಟ್ರೀ ಗಾರ್ಡ್ಸ್ ಕೊಟ್ಟಿದ್ದೀವಿ. ಎಲೆಕ್ಟ್ರಿಸಿಟಿನೂ ಪ್ರೊವೈಡ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಸ್ಯಾನಿಟರಿ ಲೈನು ಮಾಡಿದ್ವಿ, ಡ್ರೈನೇಜ್ ಸಿಸ್ಟಮು ಮಾಡಿದ್ವಿ, ವಾಟರ್ ಲೈನ್, ಇಂಡಿವಿಜುವಲ್ ವಾಟರ್ ಲೈನು ಕೊಡ್ತಾ ಇದ್ವಿ. ಪ್ಲಸ್ ನಿಮಗೆ ಅಂದರೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತಾ ಇದ್ವಿ. ಎಲ್ಲನೂ ನಿಮಗೆ ಪ್ರತಿಯೊಂದು ಅನುಕೂಲ ಆಗೋಂಥ ಲೇಔಟೇ ಮಾಡ್ತಾ ಇದೀವಿ ಸರ್. ಎಸ್, ನಿಮಗೆ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಸಿಗ್ಬಿಡುತ್ತೆ ಸರ್. ಈಗ ಯಾರೇ ಮನೆ ಕಟ್ಟಬೇಕಂದ್ರೆ ಇಲ್ಲಿ ಕಟ್ಕೊಂಡಿರ್ಬೋದಾ ಸರ್? ಆರಾಮಾಗಿ ಕಟ್ಟಿರ್ಬೋದು ಸರ್. ನೀವು ಬೇಕಂದ್ರೆ ನೋಡ್ಬೋದು, ಸುತ್ತಮುತ್ತ ಎಲ್ಲನೂ ಮನೆಗಳು ಆಲ್ರೆಡಿ ಆಗೋಗಿದೆ. ನಿಮ್ಗೆ ಏನು ಫೆಸಿಲಿಟೀಸ್ ಬೇಕಂದ್ರೆ ಎಲ್ಲನೂ ಸಿಗುತ್ತೆ ಇಲ್ಲೇ. ನೀವು ನೋಡ್ಬೋದು ಸರ್, ಇವಾಗ ಇದು ಫೇಸ್ 1 ಅಂತ. ಫೇಸ್ 1 ಆಲ್ರೆಡಿ ನಿಮ್ಗೆ ಕಂಪ್ಲೀಟ್ಲಿ ಡೆವಲಪ್ ಆಗಿದೆ. ಈವನ್ ಆಲ್ಮೋಸ್ಟ್ ರಿಜಿಸ್ಟರ್ ಆಗೋಗಿದೆ. ಸೊ ಇಲ್ಲಿ ಓನ್ಲಿ ಒಂದು 25 ಸೈಟ್ಸ್ ಮಾತ್ರ ಅವೈಲಬಲ್ ಇದೆ ನಿಮಗೆ. ಸೊ ಇದಕ್ಕೂ ಅಂದ್ರೆ ಇವಾಗ ಬಂದು ಇನ್ನೂ ಡಿಮ್ಯಾಂಡ್ ಇರೋದ್ರಿಂದ, ಜಾಸ್ತಿ ಜನ ಕೇಳ್ತಾ ಇರೋದ್ರಿಂದ ನಾವು ಆಲ್ರೆಡಿ ಇನ್ನೊಂದು ಫೇಸ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಸೊ ಇದು ನಿಮ್ಗೆ ಆಲ್ರೆಡಿ ರೋಡ್ ಆಗೋಗಿದೆ, ನೋಡ್ಬೋದು, ದೊಡ್ಡ ರೋಡೇ ಮಾಡಿಸಿದ್ವಿ. ವಿತ್ ಡ್ರೈನೇಜ್ ಸಿಸ್ಟಮು ಆಗಿದೆ. ಹಿಂಗೆ ನಿಮ್ಗೆ ಎಲೆಕ್ಟ್ರಿಸಿಟಿ, ಸೈಟ್ ಅಲೋಕೇಶನ್ಸು ಮತ್ತೆ ಮಾರ್ಕೇಶನ್ಸ್ ಇವೆಲ್ಲನೂ ಮಾಡ್ತಾ ಇದ್ವಿ. ಇಫ್ ಇನ್ ಕೇಸ್ ನೀವು ಅದಕ್ಕೇನಾದರೂ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದರೆ ಮತ್ತೆ ಅದ್ರ ರೇಟನ್ನು ಜಾಸ್ತಿ ಆಗುತ್ತೆ ಡೆವಲಪ್ಮೆಂಟ್ ಆದಮೇಲೆ. ಇವಾಗಲೇ ಬಂದರೆ ಪ್ರೀ ಬುಕ್ಕಿಂಗ್ ಅನ್ನೋ ಥರ ಸ್ವಲ್ಪ ಕಡಿಮೆ ರೇಟ್ಗೆ ಕೊಡ್ಬೋದು. ನೋಡ್ಬೋದು, ಅಕ್ಕಪಕ್ಕದಲ್ಲಿ ಎಲ್ಲನೂ ನಿಮ್ಗೆ ಮನೆಗಳೂ ಆಗೋಗಿದೆ. ಇಲ್ಲಿ ನೋಡಿ, ಅಲ್ಲಿ ನೋಡಿ. ಸೊ ನಿಮ್ಗೆ ಪಕ್ಕದಲ್ಲೇ ಅಂದರೆ ನಿಮ್ಗೆ ಎಲ್ಲರೂ ನಾವು ಹೊರಗಡೆ ಇದ್ದೀವಿ ಅನ್ನೋ ಫೀಲಿಂಗಲ್ಲೇ ಇರಲ್ಲ. ಊರು ಒಳಗಡೆ ಇರೋವಂಥ ಪ್ರಾಜೆಕ್ಟ್ ಇದು. ಸೊ ನಿಮ್ಗೆ ಇಮಿಡಿಯೇಟ್ಲಿ ಬಂದು ಇವತ್ತೇ ಮನೆ ಕಟ್ತೀನಿ ಅಂದ್ರೂ ಇಮಿಡಿಯೇಟ್ಲಿ ಇರ್ಬೋದು ಅಂತ. ಈಗ ಇದರಲ್ಲಿ 25 ಅಂತೂ ಸಿಗುತ್ತಲ್ವಾ ಸರ್? ಈ ಪ್ರಾಜೆಕ್ಟ್ ಈ ಫೇಸ್ ಅಲ್ಲಿ ನಿಮ್ಗೆ 25 ಸೈಟ್ಸ್ ಅವೈಲಬಲ್ ಇದೆ. ಓಕೆ, ಬೇಗ ಬಂದವ್ರಿಗೆ ಸಿಗುತ್ತೆ. ಯಾಕಂದ್ರೆ ಫಾಸ್ಟ್ ಆಗಿ ಸೋಲ್ಡ್ ಔಟ್ ಆಗ್ತಾ ಇದೆ. ನೋಡ್ತಿರ್ಬೋದು, ಲೇಔಟ್ ಸೂಪರ್ ಆಗಿದೆ ಅಂತ. ಪ್ರೈಸ್ ರೇಂಜ್ ತುಂಬಾ ಅಫೋರ್ಡಬಲ್ ಕೊಡ್ತಾ ಇದ್ರಲ್ವಾ ಸರ್? ಹೌದು ಸರ್.
ನೀವು ಬೇಕಂದರೆ ಸುತ್ತಮುತ್ತ ಎಲ್ಲ ಎಂಕ್ವೈರಿ ಮಾಡ್ಕೋಬೋದು. ಎಲ್ಲ ಪ್ರಾಜೆಕ್ಟ್ಸ್ಗಿಂತ ನಮ್ಮದೇ ಸ್ವಲ್ಪ ಕಡಿಮೆ ರೇಟಲ್ಲಿ ನಿಮ್ಗೆ ಕೊಡ್ತಾ ಇರೋಂಥ ಪ್ರಾಜೆಕ್ಟ್ ಸರ್ ಇದು. ಇಷ್ಟೊಂದು ಜನ ಲೇಔಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅಂಥದ್ದೇನಿದೆ ಸರ್ ನಿಯರ್ ಬೈ ಎಲ್ಲ ಡೆವಲಪ್ಮೆಂಟ್ ಇಲ್ಲಿ? ನಿಮಗಿದು ಅಪ್ಕಮಿಂಗ್ ಫುಲ್ಲಿ ಡೆವಲಪ್ಮೆಂಟ್ ಏರಿಯಾ ಸರ್. ನಿಮಗೆ ನೋಡ್ಬೋದು 60 ಫೀಟ್ ರೋಡ್ ಅಪ್ರೂವಲ್ ಆಗಿದೆ. ನೀವು ಬರ್ತಾ ಇರುವಾಗೂ ರೋಡ್ ಎಲ್ಲ ಡೆವಲಪ್ಮೆಂಟ್ ನಡೀತಾ ಇದೆ ವರ್ಕ್. ಹೌದು. ಅಟ್ ದ ಸೇಮ್ ಟೈಮ್ ಕಾವೇರಿ ವಾಟರ್ ಲೈನು ನಿಮ್ಗೆ ಆಲ್ರೆಡಿ ಅಪ್ರೂವ್ ಆಗಿದೆ, ಅದನ್ನು ಸಮೇತ ವರ್ಕ್ ನಡೀತಾ ಇದೆ. ಸೊ ನಿಮಗೆ ಸ್ಕೂಲ್ಸು, ಕಾಲೇಜಸ್ಸು, ಇಂಡಸ್ಟ್ರಿಯಲ್ ಏರಿಯಾಸ್ ನಿಮ್ಗೆ 3 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಫುಲ್ ಇಂಡಸ್ಟ್ರಿಯಲ್ ಏರಿಯಾನು ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಟಾಟಾ ಹೆವೆನ್ ಅಪಾರ್ಟ್ಮೆಂಟ್ ನಿಮಗೆ ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಅಲ್ಲಿದೆ. ರಾಜು ಸ್ವಗೃಹಸು ಇಲ್ಲೇ ಇದೆ. ಸೊ ಪ್ರತಿ ಒಂದು ನಿಮಗೆ ನಿಯರ್ ಬೈ ಇರುವಂಥ ಏರಿಯಾ ಇದು. ಸೊ ಕಾಲೇಜಸ್ ಬೇಕಂದ್ರೆ BGS ಕಾಲೇಜಸ್ಸು ಮತ್ತು ಆಕ್ಸ್ಫೋರ್ಡು ಎಲ್ಲನೂ ಕಾಲೇಜಸ್ಸು ನಿಯರ್ ಬೈ ಇದೆ. ಅದು ನಿಮಗೆ ಸ್ಕೂಲ್ಸ್ ಬೇಕಾ, ಸ್ಕೂಲ್ಸ್ನು ಅಷ್ಟೇ 2 ಕಿಲೋಮೀಟರ್ಸ್ ರೇಡಿಯಸಲ್ಲೇ ಎಲ್ಲನೂ ಸಿಗುತ್ತೆ. ಎಸ್, ಅದಕ್ಕೆ ಎಲ್ಲನೂ ಡಿಮಾಂಡಲ್ಲೇ ಇರುವಂಥ ಪ್ಲೇಸ್ ಆಗಿರುತ್ತೆ. ನಿಮಗೆ ನೀವು ಅದ್ರ ಜೊತೆಲಿ ನಿಮ್ಗೆ ನೋಡ್ಬೋದು APMC ಜಸ್ಟ್ 4 ಕಿಲೋಮೀಟರ್ಸ್ ದೂರದಲ್ಲೇ ನಿಮಗೆ ಹೊಸ APMCನೂ ಇದೆ. APMCಯಿಂದ ಜಸ್ಟ್ ಒಂದು ಸ್ವಲ್ಪ ಮುಂದಕ್ಕೆ ಬಂದು ಲೆಫ್ಟ್ ತೊಗೊಂಡ್ರೆ ಹುಸ್ಕೂರ್ ಅಂತ ಗ್ರಾಮ ಇದೆ. ಗ್ರಾಮದ ಒಳಗಡೆಯಲ್ಲೇ ಇರೋವಂಥ ಪ್ರಾಜೆಕ್ಟ್ ಇದು. ನಿಮಗೆ BMTC ಬಸ್ಸಸ್ ಅವೈಲೇಬಲ್ ಇದೆ. ನಿಮಗೆ ಅಂದರೆ ಥ್ರೂ ಟ್ರಾನ್ಸಿಟ್ ಬೇಕಂದರೆ ಯಶವಂತಪುರಕ್ಕೂ ಇದೆ, ನೆಲಮಂಗಲಕ್ಕೂ ಇದೆ, ಹೆಸರುಘಟ್ಟಕ್ಕೂ ಇದೆ. ಎಲ್ಲ ಕಡೆಗೂ ನಿಮಗೆ ಅನುಕೂಲ ಆಗೋಂಥ ಟ್ರಾನ್ಸ್ಪೋರ್ಟ್ ಪ್ರೊವೈಡ್ ಆಗಿದೆ. ಓಕೆ, ಇಲ್ಲಿ ಬಸ್ ಅಂದ್ರೆ ಎಷ್ಟು ನಿಯರ್ ಬೈ ಅಲ್ಲಿ ಬಸ್ ಸ್ಟಾಪ್ ಇದೆ ಸರ್? ಇಲ್ಲಿ ಜಸ್ಟ್ ಒಂದು 1 ಕಿಲೋಮೀಟರ್ ಇಲ್ಲ ಸರ್. ಓಕೆ, ಬಸ್ ಸ್ಟಾಪ್ ಬಂದ್ಬಿಡುತ್ತೆ, ಈಸಿಲಿ ಎಲ್ಲಿ ಬೇಕಲ್ಲಿ ಹೋಗ್ಬೋದು. ಊರೇ ಇದೆಯಲ್ಲ ಸರ್, ಊರಿಗೆ ಆಲ್ಮೋಸ್ಟ್ ಒಂದು ಬಸ್ ಸ್ಟಾಪ್ ಇದೆ. ಓಕೆ ಗೆಳೆಯರು ನೋಡಿ, ಈಸಿಲಿ ಬಸ್ಸಸ್ ಎಲ್ಲ ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ಗೂ ಇಶ್ಯೂ ಇಲ್ಲ. ಮತ್ತೆ ರೈಲ್ವೆ ಎಲ್ಲಾನು ಇದಾವೆ ಸರ್? ಎಸ್ ಸರ್, ನಿಯರ್ ಬೈ ರೈಲ್ವೆ ಗೋಲಲ್ಲಿ ನಿಮಗೆ 2 ಕಿಲೋಮೀಟರ್ಸ್ ದೂರದಲ್ಲೇ ಇರೋದು. ರೈಲ್ವೆ ಗೋಲಲ್ಲಿ ಸ್ಟೇಷನ್ ಬಂದ್ಬಿಡುತ್ತೆ. ಓಕೆ, ಎಲ್ಲ ರೀತಿ ಬೇಸಿಕ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮತ್ತೆ ಜನರಿಗೆ ಯಾವ ಥರ ಬೆನಿಫಿಟ್ ಸಿಗುತ್ತೆ ಸರ್ ಇಲ್ಲಿ? ಯಾಕೆ ಇನ್ವೆಸ್ಟ್ ಮಾಡಬೇಕು, ಏನು ಬೆನಿಫಿಟ್ ಸಿಗುತ್ತೆ ಇವತ್ತಿನ ರೇಟ್? ನಾವು ಒಂದು 6 ಮಂತ್ಸ್ ಬ್ಯಾಕ್ ತೊಗೊಂಡಿರೋ ಪ್ರಾಪರ್ಟಿಗೆ ನಾವು ಹಾಕಿರೋ 1200 ಹಾಕಿರೋ ಪ್ರಾಪರ್ಟಿಗೆ ಇವತ್ತು 3000 ತನಕ ರೇಟ್ ಓಡ್ತಾ ಇದೆ. ಸೊ ಇವತ್ತು ನೀವು ಹಾಕಿದರೆ ನಿಮ್ಗೆ ವಿತಿನ್ ಇಯರ್ ಒಳಗಡೆ ನಿಮಗೆ ಡಬಲ್ ತ್ರಿಬಲ್ನೂ ಆಗ್ಬೋದು. ಸೊ ಅಷ್ಟೊಂದು ಫಾಸ್ಟ್ ಮೂವ್ಮೆಂಟ್ ಇರೋಂಥ ಇದೊಂದು ಪ್ರಾಪರ್ಟಿ ಬಂದ್ಬಿಟ್ಟು ನಿಮ್ಗೆ ಎಲ್ಲೋ ನೆಲಮಂಗಲ ಔಟ್ಸ್ಕೈಟ್ಸು ಅಥವಾ ಸಿಟಿ ಔಟ್ಸ್ಕೈಟ್ಸಲ್ಲೂ ನಾವು ಪ್ರೊವೈಡ್ ಮಾಡ್ತಾ ಇಲ್ಲ ಸರ್. ಬ್ಯಾಂಗ್ಳೂರು ನಾರ್ತ್ ಲೊಕೇಟ್ ಆಗಿರೋಂಥ ಪ್ರಾಜೆಕ್ಟ್ ಇದು. ಜಸ್ಟ್ ನಿಮ್ಗೆ ಇಲ್ಲಿ ಇವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನಕ್ಕೆ ಮಾಡಬೇಕು ಅಂದ್ರೂ ನಾವು ಹೇಳ್ತೀವಿ. ಈಗ ನಾನೇ ಖುದ್ದಾಗಿ ತೊಗೊಂಡಿರೋ ಪ್ರಾಪರ್ಟಿಗೆ ಏನು ಬೆಲೆ ಓಡ್ತಾ ಇದೆಯೋ ಅದೇ ರೇಟಿಗೆ ನಿಮಗೂ ಕೊಡ್ತಾ ಇದ್ದೀನಿ. ಸೊ ನೀವು ಇವತ್ತು ತೊಗೊಂಡ್ರು ವಿತಿನ್ 6 ಮಂತ್ಸ್ ಆರ್ 1 ಇಯರಲ್ಲಿ ನೀವೇನಾದರೂ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದ್ರೂ ನಿಮ್ಗೆ ಇಮಿಡಿಯೇಟ್ಲಿ ಸಿಗೋವಂಥ ಪ್ರಾಪರ್ಟಿ ಇದು. ನೀವು ನೋಡಿರ್ಬೋದು ನಮ್ಮ ತುಳಸಿ ಪ್ರಾಪರ್ಟೀಸ್ ಕಡೆಯಿಂದ ಮ್ಯಾಕ್ಸಿಮಮ್ ಅಂದರೆ ಕಂಪೇರ್ ಟು ಅದರ್ ಮಾರ್ಕೆಟ್ ತುಳಸಿ ಪ್ರಾಪರ್ಟೀಸ್ ಕಡಿಮೆ ಬೆಲೆದಲ್ಲೇ ನಿಮಗೆ ಸೈಟ್ಸ್ ಪ್ರೊವೈಡ್ ಮಾಡ್ತಾ ಇರುತ್ತೆ. ಸೊ ಇವಾಗಲೂ ಅದೇ ಥರನೇ ಮಾಡಿದ್ದೀವಿ. ಇದೊಂದು ಆಪ್ಷನ್ ಏನಂದರೆ 1299 ನಾವು ಕೊಟೇಷನ್ ಮಾಡ್ತೀವಿ. ಬಟ್ ಇದೇನು ಫಿಕ್ಸ್ಡ್ ಅಲ್ಲ, ನೆಗೋಷಿಯಬಲ್ಲು ಆಗುತ್ತೆ. ಸೊ ನೀವು ಒಂದು ಸತಿ ಸೈಟ್ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆನೇ ಬನ್ನಿ ಅಂತಲೇ ಕೇಳ್ತೀವಿ ನಾವು. ಏನಕ್ಕೆ ಒಂದು ಡೆಸಿಷನ್ ತೊಗೊಳ್ಳೋಕ್ಕೂ ಈಸಿ ಆಗುತ್ತೆ. ಸ್ವಲ್ಪ ಅಕ್ಕಪಕ್ಕದಲ್ಲಿ ಎಲ್ಲನೂ ನೀವು ನೋಡಿಕೊಂಡು ಇಮಿಡಿಯೇಟ್ ಡೆಸಿಷನ್ ತೊಗೊಂಡ್ರೆ ಇಮಿಡಿಯೇಟ್ ಮೂವ್ಮೆಂಟು ಮಾಡ್ಬೋದು ನಾವು. ಇಲ್ಲಿ ತೊಗೊಳ್ಳೋದ್ರಿಂದ ಇದು ನಿಮ್ಗೊಬ್ಬರಿಗೆ ಅಲ್ಲ, ನಿಮ್ಮ ನೆಕ್ಸ್ಟ್ ಅಂದರೆ ಜನ್ರೇಷನ್ಸ್ ಮಕ್ಕಳಿಗಾಗಲಿ ಯಾರಿಗಾದರೂ ಒಂದು ಅನುಕೂಲ ಆದಂಥ ಅಸೆಟ್ ಒಂದು ತೊಗೊಂಡಿರೋ ಥರನೇ ಇರುತ್ತೆ ನಿಮಗಿದು. ಹೌದು, ಈ ಒಂದು ಕಡಿಮೆಗೆ ಸಿಕ್ಕರೆ ಫ್ಯೂಚರಲ್ಲಿ ಈ ರೇಟ್ ಅಂದ್ರೂ ಸಿಗಲ್ಲ, ಇನ್ನೂ ಜಾಸ್ತಿನೇ ಆಗಿರುತ್ತೆ. ಹೌದು ಸರ್. ಸರ್ ಲೀಗಲ್ ಆಗಿ ನೋಡೋದಾದ್ರೆ ಯಾವುದಿದೆ ಸರ್ ಈ ಒಂದು ಲೇಔಟ್? ಸರ್ ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಪ್ರಾಪರ್ಟಿ, ಈ ಖಾತಾ ಪ್ರಾಪರ್ಟಿ ಸರ್. ನಿಮಗೆ ಎಲ್ಲ ಡಾಕ್ಯುಮೆಂಟೇಷನು ಪರ್ಫೆಕ್ಟ್ ಆಗಿದೆ. ನೀವು ಬೇಕಂದರೆ ಒಂದು ಸತಿ ಸೈಟ್ ವಿಸಿಟ್ ಮಾಡಿ ಇಮಿಡಿಯೇಟ್ಲಿ ನೀವು ಬಂದು ಒಂದು ಬುಕಿಂಗ್ ಪ್ರೊಸೀಜರ್ ಇರುತ್ತೆ, ಅದು ಮಾಡ್ಕೊಳ್ಳಿ, ಡಾಕ್ಯುಮೆಂಟೇಷನು ತೊಗೊಳ್ಳಿ. ಸೊ ಇದಕ್ಕೊಂದು ಒಂದು ಸರ್ಟನ್ ಟೈಮ್ ಪೀರಿಯಡ್ ಇರುತ್ತೆ, 12 days 15 days ಅಂತ. ಸೊ ಇಷ್ಟು ಒಳಗಡೆ ನಿಮಗೆ ಎಲ್ಲನೂ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ನಿಮ್ಮ ಫರ್ದರ್ ಪ್ರೊಸೆಸ್ ಏನನ್ನೋದು ನಿಮ್ಗೆ ಅಂದರೆ ಮುಗಿಸ್ಕೋಬೋದು. ಸರ್ ನಿಮಗೆ ಟೋಲ್ ಫ್ರೀ ನಂಬರ್ ಒಂದಿದೆ, ಅದು ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ಬರ್ತಾರೆ, ನಿಮಗೆ ಫ್ರೀ ಸೈಟ್ ವಿಸಿಟ್ ಮಾಡಿಸ್ಕೊಡ್ತಾರೆ ಸರ್. ಓಕೆ, ಫ್ರೀ ಆಗಿ ಸೈಟ್ಗೆ ಬಂದು ನೋಡಬಹುದು. ಹೌದು. ಓಕೆ, ಇದ್ರ ಬಗ್ಗೆ ಅಂದ್ರೂ ಎಲ್ಲ ನೋಡಿದ್ವಿ. ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಕೇವಲ 1299 ಮಾತ್ರ. ನೀವು ಬೇಕಂದ್ರೆ ಎಲ್ಲ ಸುತ್ತಮುತ್ತ ಎಂಕ್ವೈರಿ ಮಾಡ್ಕೊಂಡೇ ಬನ್ನಿ. ಈ ರೇಟ್ಗಂತೂ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ, ನಾವು ಕೊಡ್ತಾ ಇದ್ದೀವಿ. ಸೊ ಇದು ಡೈರೆಕ್ಟ್ ಓನರ್ ಆಗಿರೋದ್ರಿಂದ ನಾವು ಇಮಿಡಿಯೇಟ್ಲಿ ನಮ್ಮ ಕಡೆಯಿಂದನೇ ಮಾಡಿ ಕೊಡ್ತಾ ಇದ್ದೀವಿ, ತುಂಬ ಕಡಿಮೆ ಬೆಲೆಗೆ. ಹೌದು, ಡೈರೆಕ್ಟ್ ಓನರ್ ಇರೋದ್ರಿಂದ ಯಾರೇ ಮಿಡಲ್ ಮ್ಯಾನ್ ಇಲ್ಲ, ಬ್ರೋಕರ್ ಇಲ್ಲ, ಎಲ್ಲ ಅಮೌಂಟ್ ಸೇವ್ ಆಗಿಬಿಡುತ್ತೆ. ಹೌದು ಸರ್, ಇದೊಂದು ಲಿಮಿಟೆಡ್ ಪೀರಿಯಡ್ ಮಾತ್ರನೇ. ಸೊ ನೀವು ಆದಷ್ಟು ಬೇಗ ಬಂದರೆ ನಿಮ್ಗೆ ಇರೋ ಅಂದರೆ ಒಳ್ಳೆ ಫೇಸಿಂಗಲ್ಲೇ ಸಿಗುತ್ತೆ, ಕಡಿಮೆ ಬಜೆಟ್ಗೂ ಸಿಗುತ್ತೆ. ಇನ್ ಕೇಸ್ ಡಿಲೇ ಮಾಡಿದರೆ ಮತ್ತೆ ನಾವು ಆ ಆಪ್ಷನ್ ಕೊಡೋಕ್ಕೂ ಆಗಲ್ಲ ನಿಮಗೆ. ದಯವಿಟ್ಟು ಒಂದು ಸತಿ ಸೈಟ್ ವಿಸಿಟ್ ಮಾಡಿ. ಈಗ ಯಾರೇ ಸೈಟ್ ವಿಸಿಟ್ ಮಾಡಿದಾಗ ಲೋನ್ ಆಪ್ಷನ್ ಪ್ರೊವೈಡ್ ಮಾಡ್ತೀರಾ ಸರ್? ಲೇಔಟ್ ಲೋನು ಆಗುತ್ತೆ ಸರ್ ನಮ್ಮ ಒಂದು ಪ್ರಾಪರ್ಟಿದಲ್ಲಿ. ನಿಮ್ಗೆ ಏನಂದರೆ ಮಿನಿಮಮ್ ಆಫ್ 40%, 60% ಲೋನ್ ಆಗುತ್ತೆ, 40% ನೀವು ಡೌನ್ ಪೇಮೆಂಟ್ ಕಟ್ಕೋಬೇಕಾಗತ್ತೆ. ಸೊ ನಿಮ್ಗೆ ಅದಕ್ಕೂ ಒಂದು ಪ್ರೊಸೀಜರ್ ಇದೆ, ನಾವೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಕ್ಕೆ ಸೈಟ್ ಲೈಕ್ ಆದರೆ ಬುಕ್ಕಿಂಗ್ ಯಾವ ಥರ ಮಾಡ್ಬೇಕು ಸರ್? ಏನು ಪ್ರೊಸೀಜರ್ ಇದೆ ಸರ್? ಬುಕ್ಕಿಂಗ್ ಬಂದ್ಬಿಟ್ಟು ನಿಮಗೆ 50,000 ಇನಿಷಿಯಲ್ ಪೇಮೆಂಟ್ ಇರುತ್ತೆ ಬುಕ್ ಮಾಡೋಕ್ಕೆ. ಸೊ ಇದಾದ ನಂತರ ನಿಮಗೆ 12 days ಟೈಮ್ ಪೀರಿಯಡ್ ಕೊಡ್ತೀವಿ. ಇದ್ರ ಸಮೇತ ನಿಮ್ಗೆ ಡಾಕ್ಯುಮೆಂಟೇಷನು ಪ್ರೊವೈಡ್ ಮಾಡ್ತೀವಿ. ನೀವು ಆರಾಮಾಗಿ ಚೆಕ್ ಮಾಡಿಕೊಂಡು ಎಲ್ಲ ಕ್ಲಿಯರ್ ಆದಮೇಲೆ
ಈ 12 ಡೇಸ್ ಆದಮೇಲೆ ನಿಮಗೆ ಇದರ ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದ್ದೀರಾ ಅಥವಾ ಅಗ್ರಿಮೆಂಟ್ಗೆ ಹೋಗ್ತೀರಾ ಅನ್ನೋದು ನೀವು ಕ್ಲಾರಿಟಿ ಕೊಡಬೇಕಾಗುತ್ತೆ. ಸರ್, ಈಗ ತುಂಬಾ ಕಸ್ಟಮರ್ಸ್ ಕಮೆಂಟ್ಸ್ ಎಲ್ಲ ಹಾಕ್ತಿರ್ತಾರೆ EMI ಅಲ್ಲೂ ಸೈಟ್ಸ್ ಬೇಕಂತ, ಅದನ್ನು ಪ್ರೊವೈಡ್ ಮಾಡ್ತೀರಾ ನೀವು? ಸರ್, ಇದರಲ್ಲಿ ನಿಮಗೆ ಪ್ರೊವೈಡ್ ಮಾಡೋಕ್ಕಾಗಲ್ಲ. ಇದು ಕಂಪ್ಲೀಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ಸು. ನಿಮಗೆ ಜಸ್ಟ್ ಇಲ್ಲಿಂದ 2 ಕಿಲೋಮೀಟರ್ಸ್ ಅಷ್ಟೇ ನಮ್ಮದು ಬೊಮ್ಮಶೆಟ್ಟಿಯಲ್ಲಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ ಅಲ್ಲಿ. ಸೊ ಅದು ಕಂಪ್ಲೀಟ್ಲಿ EMI ಸಿಸ್ಟಮ್ ಸರ್. ಓಕೆ. ಸೊ ಅದರದ್ದು ಪ್ರೊಸೀಜರ್ ಏನಂದರೆ ಕೇವಲ 649 ಪರ್ ಸ್ಕ್ವೇರ್ ಫೀಟ್ ಇರುತ್ತೆ, 649 ಮಾತ್ರನೇ. ಅದರಲ್ಲಿ ನಿಮಗೆ ಬುಕಿಂಗ್ ಬಂದ್ಬಿಟ್ಟು 90,000 ಇರುತ್ತೆ. ಉಳಿದಿರೋದೆಲ್ಲನೂ ನಿಮ್ಗೆ EMI ಕನ್ವರ್ಟ್ ಆಗುತ್ತೆ. ಎಸ್. ಸೊ ತಿಂಗಳ ನಿಮ್ಗೆ ಒಂದು 10,000 ಕೇವಲ ನಿಮ್ಗೆ 10,000 ಕಟ್ಕೊಂಡು ಹೋದರೆ ನಿಮ್ಗೆ ಒಂದು ಸೈಟ್ ನಿಮ್ದು ಆಗುತ್ತೆ. ಈ ಒಂದು ಫೆಸಿಲಿಟಿನೂ ಪ್ರೊವೈಡ್ ಮಾಡ್ತಾ ಇದ್ವಿ. ಅದು ಆ ಪ್ರೊಸೀಜರ್ ಡೀಟೇಲ್ಸ್ ಬೇಕಂದ್ರೆ ನಮ್ಮ ಒಂದು ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿ ಕಂಪ್ಲೀಟ್ ಮಾಹಿತಿನೂ ಕೊಡ್ತಾರೆ.